ನಾಳೆ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಆರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯದ ತುಂಬಾ ಅತ್ಯಂತ ಮುಖ್ಯ ಘಟ್ಟ. ಹೀಗಾಗಿ ಕರ್ನಾಟಕ ಪರೀಕ್ಷಾ ಮಂಡಳಿ ಕೂಡ ಸಕಲ ರೀತಿಯಿಂದ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಪರೀಕ್ಷೆಯನ್ನ ಸುವ್ಯವಸ್ಥಿತವಾಗಿ ಮತ್ತು ಭದ್ರತೆಯ ದೃಷ್ಟಿಕೋನದಿಂದ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. 7 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ದ್ವಿತೀಯ PUC ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ. ಏನೆಲ್ಲ ತಯಾರಿಯಾಗಿದೆ, ಯಾವ ರೀತಿಯಾಗಿ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ, ಕರ್ನಾಟಕ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಪ್ರಕಾಶ್ ನಿಟಾಲಿ ಅವರಿದ್ದಾರೆ. ಅವ್ರು ಮಾತಾಡ್ತೀನಿ ಸರ್. ಈಗ ಆಲ್ರೆಡಿ ಕೊನೆಯ ಹಂತದ ತಯಾರಿಗಳು ನಡೀತಾ ಇದೆ. ಹೇಗೆ ನಡೀತಾ ಇದೆ, ಏನೇನೆಲ್ಲ ಸಿದ್ಧತೆಗಳಾಗಿದೆ, ಎಷ್ಟು ವಿದ್ಯಾರ್ಥಿಗಳು ನೋಂದಣಿ ಆಗಿದ್ದಾರೆ, ಏನೆಲ್ಲ ಸಿದ್ಧತೆಗಳಾಗಿದೆ ಸರ್? ಒಟ್ಟು ಈ ವರ್ಷ PUC ಎರಡನೇ ವರ್ಷದ ಪರೀಕ್ಷೆಯನ್ನು ಒಟ್ಟು 7,10,363 ಜನಗಳು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಅದು ರಿಜಿಸ್ಟ್ರಲ್ಲಿ ಆಗಿರೋದ್ರಲ್ಲಿ ಹೊಸಬರು ಇದ್ದಾರೆ, ರಿಪೀಟರ್ಸ್ ಇರ್ತಾರೆ ಮತ್ತು ಅದಕ್ಕೆ ನಮ್ಮ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ 3 ಭಾಗದಲ್ಲಿರ್ತಾರೆ. ಒಟ್ಟು ಸೇರಿ 7,10,363 ಜನ. ಒಟ್ಟು ಇಷ್ಟೆಲ್ಲ ಎಕ್ಸಾಮ್ ಸೆಂಟರ್ಸ್ ಈ ವರ್ಷಕ್ಕೆ ಸೇರಿ 1,217 ಆಗಿದ್ದಾವೆ. ಮತ್ತು ಎಕ್ಸಾಮನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಅಲ್ಲಿ ಪ್ರತಿಯೊಂದು ಸೆಂಟ್ರಿಗೆ ಚೀಫ್ ಎಕ್ಸಾಮಿನರನ್ನು ಮತ್ತು ಜಾಯಿಂಟ್ ಚೀಫ್ ಎಕ್ಸಾಮಿನರ್ನ ಮತ್ತು ಇತರ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ತೀವಿ. ಚೀಫ್ ಎಕ್ಸಾಮ್ ಸೂಪ್ರಿಡೆಂಟ್ ಅಂತ ಯಾರು ನೇಮಕ ಆಗಿರ್ತಾರೆ ಎಕ್ಸಾಮ್ ಸೆಂಟ್ರಿನ ಮುಖ್ಯಸ್ಥರಾಗಿರ್ತಾರೆ ಮತ್ತು ಎಲ್ಲ ಜವಾಬ್ದಾರಿ ಅವ್ರಿಗೆ ಹೊಂದಿಸಿರ್ತೀವಿ. ಮತ್ತು ಇತರೆ ಆದಂಥ ಅಂದರೆ ಯಾವುದೋ ಅಹಿತಕರ ಘಟನೆ ಆಗಬಾರ್ದು ಮತ್ತು ಮುಂಜಾಗ್ರತೆ ಕ್ರಮದಿಂದ ಎಕ್ಸಾಮ್ ಸೆಂಟರ್ ಸುತ್ತಮುತ್ತಲೆಲ್ಲ 200 ಮೀಟರ್ವರೆಗೂ ನಾವು ನಿಷೇಧಾಜ್ಞೆಯನ್ನು ಹಾಕಿರ್ತೀವಿ. ಮತ್ತು ಆ ಏರಿಯಾದಲ್ಲಿ ಯಾವುದೇ ಥರದ ಜೆರಾಕ್ಸ್ ಅಂಗಡಿಯನ್ನಾಗಲಿ ಮತ್ತು ಇಂಟರ್ನೆಟ್ ಆಪರೇಟರ್ಸನ್ನಾಗಲಿ ಎಲ್ಲವನ್ನು ಕ್ಲೋಸ್ ಮಾಡಿಸಿರ್ತೀವಿ ಎಕ್ಸಾಮ್ ಪೀರಿಯಡಲ್ಲಿ. ಹಾಗೆ ಮುಂದುವರೆದಂತೆ ಮತ್ತು ನಾವು ಮತ್ತು ಫ್ಲೈಯಿಂಗ್ ಸ್ಕ್ವಾಡನ್ನು ನೇಮಕ ಮಾಡಿರ್ತೀವಿ. ಫ್ಲೈಯಿಂಗ್ ಸ್ಕ್ವಾಡ್ ಜೊತೆಗೆ ಮತ್ತು ಎಕ್ಸಾಮ್ ಎಲ್ಲಿ ನಡೀತಾ ಆ ಸುತ್ತಮುತ್ತಲೆಲ್ಲ ಪೊಲೀಸನ್ನು ಸಹ ಬಂದೋಬಸ್ತ್ ಮಾಡಿರ್ತಾರೆ. ಮತ್ತು ಮಕ್ಕಳಿಗೆಲ್ಲ ಈಗ ಹಾಲ್ ಟಿಕೆಟಲ್ಲಿ ನಾವು ಹೇಳ್ತೀವಿ ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು, ಏನೇನು ತರಬೇಕು, ಏನೇನು ತರಬಾರ್ದು ಅಂತೇಳಿ. ಮತ್ತು ಅದೇ ರೀತಿ ಮುಂದುವರೆದು ಮಕ್ಕಳಿಗೆ ಸಹ ನಾವು ಎಕ್ಸಾಮನ್ನು ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋದನ್ನು ನಾವೆಲ್ಲ ನಮ್ಮ ಶಾಲೆಯ ಅಥವಾ ನಮ್ಮ ಕಾಲೇಜ್ಗಳ SP ಯಾರು ಲೆಕ್ಚರರ್ಸ್ ಎಲ್ಲ ಇದ್ದರು ಅವ್ರಿಗೆ ತಿಳುವಳಿಕೆ ಹೇಳಿ ಮಕ್ಕಳಿಗೆ ಅವ್ರಿಗೆ ಮುಂಜಾಗ್ರತವಾಗಿ ಅವರಿಗೆ ಭಯಪಡೋದಾಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತಿಳಿಸಲಾಗಿದೆ. ಅದೇ ಹಾಗೂ ತಮ್ಮ ವಾಹಿನಿ ಮುಖಾಂತರ ನಾನು ಈ ದಿನ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ತಮಗೆ ಈ ವರ್ಷ ಏನಾಗಿದೆ ವಿಶೇಷವಾಗಿ ನಾವು ಬ್ಲೂ ಪ್ರಿಂಟ್ ಅಂದ್ಬಿಟ್ಟಿದ್ದೀವಿ. ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ವೆಬ್ಸೈಟಲ್ಲೇ ಕೊಟ್ಟಿದ್ದೀವಿ. ಮತ್ತು ಕ್ವಶನ್ ಬ್ಯಾಂಕನ್ನು ಸಹ ವೆಬ್ಸೈಟಲ್ಲಿ ಇರೋದ್ರಿಂದ ಮಕ್ಕಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ. ಮಕ್ಕಳು ಯಾರೂ ಗಾಬರಿ ಪಡದೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ತಾವೆಲ್ಲರೂ ಶಾಂತ ಚಿತ್ತದಿಂದ ಒಂದೊಂದು ಸತಿ ಪ್ರಶ್ನೆ ಓದಿದಾಗ ಸಡನ್ನಾಗಿ ನೆನಪಾಗಲ್ಲ, ಓದಿರ್ತೀರ ತುಂಬಾ. ಸ್ವಲ್ಪ ಶಾಂತಚಿತ್ತ 1 ಬಿಟ್ಟು 2 ಸತಿ ಓದ್ಕೊಂಡು ಶಾಂತದಿಂದ ಎಕ್ಸಾಮನ್ನು ಬರೆದ್ರೆ ಎಲ್ಲರೂ ಪಾಸ್ ಆಗ್ತೀರ ಅಂತೇಳಿ ನನ್ನ ಆಶಾಭಾವನೆ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ತಮ್ಮ ಈ ವಾಹಿನಿ ಮುಖಾಂತರ ಕೋರ್ತೇನೆ. ಸರ್, ಈ ಬಾರಿ PUC ಪರೀಕ್ಷೆಗೆ ಅತಿ ದೊಡ್ಡ ಸಮಸ್ಯೆಯನ್ನು ತಂದೊಡ್ತಿರುವಂಥವ್ರು ಈ ಕೆಲವೊಂದಿಷ್ಟು ಸಾಮಾಜಿಕ ಜಾಲತಾಣದಲ್ಲಿರುವಂಥ ಕಿಡಿಗೇಡಿಗಳು. ಇವರನ್ನು ನಿಭಾಯಿಸೋದಕ್ಕೆ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಇವರ ಯಾವುದೇ ರೀತಿಯ ತೊಂದರೆಗಳಾಗದಿರೋ ಹಾಗೆ ನಿಟ್ಟಿನಲ್ಲಿ ಮಂಡಳಿ ಏನು ಕ್ರಮ ಕೈಗೊಂಡಿದೆ? ಈಗ ಇದು ಜಾಲತಾಣದಲ್ಲಿ ಬರುವಂತಹ ಏನು ಮಾಹಿತಿ ಇದೆ ಅದಕ್ಕೆ ಪೂರಕವಾದಂತಹ ಯಾವುದೇ ಸಬ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ನಮ್ಮ ಹತ್ರ ಸಡನ್ನಾಗಿ ಸಿಗಲ್ಲ. ಅದೇ ಹಾಗೂ ಈ ಬಂದ ತಕ್ಷಣವೇ ನಾವು ನಮ್ಗೆ ಗೊತ್ತಾದ ತಕ್ಷಣ ನಾವೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಆಗಿಂದಾಗಿನೇ FIR ಎಲ್ಲ ಮಾಡ್ತಾ ಇದ್ದೀವಿ. ಮತ್ತು ಪೊಲೀಸವರು ಸಹ ಇದಕ್ಕೆ ಆಲ್ರೆಡಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಅವರು ಯಾರು ಇದ್ದಾರೆ ಅಂತ ಜಾಲತಾಣದಲ್ಲಿ ಯಾರು ಈ ಥರ ತಪ್ಪು ಮಾಹಿತಿಯನ್ನು ಕೊಟ್ಟು ಹುಡುಗರ ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ಅವರ ಏಕಾಗ್ರತೆಯನ್ನು ಹಾಳು ಮಾಡಲಿಕ್ಕೆ ಮತ್ತು ಸಮಾಜಘಾತಕ ಕೆಲಸವನ್ನು ಯಾರು ಮಾಡ್ತಾರೆ ಅವರನ್ನು ಟ್ರ್ಯಾಕ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಸರ್, ಈಗ ಯಾವುದಾದ್ರೂ ಹಾಲ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ಕೇಸಸ್ಗಳೇನಾದರೂ ಕೇಳಿ ಬಂದಿದ್ದಾನೆ? ಕೊನೆಯ ದಿನದ ಹಂತದಲ್ಲಿ ನಾಳೆ ಎಕ್ಸಾಮು, ಇವತ್ತಿನವರೆಗೂ ಯಾರು ನಮ್ಮ ಕಾಲೇಜ್ಗಳಲ್ಲಿ ಫೀಸ್ ಕಟ್ಟಿಲ್ಲ, ಈ ಥರದ ಕಾರಣಗಳಿಂದ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಮಸ್ಯೆಗಳು ಕೇಳಿ ಬಂದಿದ್ದಾನೆ? ಈ ಹಾಲ್ ಟಿಕೆಟ್ ಸಮಸ್ಯೆಗಳು ಕೇಳಿ ಒಂದು ಬಂದಿದೆ ಅನ್ನೋದಕ್ಕಿಂತೂ ಕೆಲವೊಂದು ವಿದ್ಯಾರ್ಥಿಗಳ ಸಮಸ್ಯೆಗಳಿದ್ದಾವೆ. ಯಾವ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಂಥ ದಾಖಲೆಗಳು ಮತ್ತು ಅವರಿಗೆ ಅನಾನುಕೂಲತೆ ಬಿಕಾಸ್ ಎಲ್ಲ ಎಕ್ಸಾಮ್ಸನ್ನು ನಾವು ಸ್ಟೂಡೆಂಟ್ ಸೆಂಟ್ರಿಕಿಂದ ನೋಡೋದ್ರಿಂದ ಅವ್ರಿಗೇನು ಅನಾನುಕೂಲತೆ ಆಗಲಾರ್ದಂಗೆ ಎಲ್ಲ ಇಫ್ ದೇ ಆರ್ ಸಪೋಸ್ ಟು ಬಿ ಅಂದರೆ ರೈಟ್ ಆಗಿದ್ದರೆ ನಾವು ಅವರಿಗೆ ಒಂದೊಳ್ಳೆ ನಮ್ಮಿಂದ ಮಿಸ್ಟೇಕ್ ಆಗಲಿ ಅಥವಾ ಮಕ್ಕಳಿಂದ ಏನಾದರೂ ಡಿಲೇ ಆಗಿದ್ದರೆ ಅವರಿಗೆಲ್ಲ ರೀತಿಯ ಅನುಕೂಲನ ನಾವು ಮಾಡಿಕೊಟ್ಟಿದ್ದೇವೆ. ಈ ಕಾಲೇಜ್ ಹಂತದಲ್ಲಿ ತುಂಬ ಜನ ಫೀಸ್ ಕಟ್ಟಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಕೊಡೋಲ್ಲ. ಇಂಥ ಪ್ರಕರಣಗಳು ತಮ್ಮಲ್ಲಿ ದಾಖಲಾದರೆ ನೀವೇನಾದರೂ ನಿಮ್ಮ ಹಂತದಿಂದನೇ ಹಾಲ್ ಟಿಕೆಟ್ ಜನರೇಟ್ ಮಾಡಿಕೊಡುವಂಥ ವ್ಯವಸ್ಥೆ ಮಾಡಿದ್ದೀರಾ? ಆ್ಯಕ್ಚುಲಿ ಇದು ಕಾಲೇಜ್ ಹಂತದಲ್ಲಿ ಆಗಲಾರ್ದಂಥ ವಸ್ತುಗಳಿಗೆ ನಾವು ಬರೋದಿಲ್ಲ. ಯಾಕಂದ್ರೆ ನಮಗೇನಿದೆ ಸ್ಯಾಟ್ಸಲ್ಲಿ ಏನು ಎಂಟ್ರಿ ಆಗಿರ್ತವೆ, ಬಿಕಾಸ್ ಸ್ಯಾಟ್ಸ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಡೈರೆಕ್ಟರ್ PU. ಅಲ್ಲಿ ಆ ಮಕ್ಕಳದ್ದು ಎಂಟ್ರಿ ಆಗಿರ್ತದೆ. ಎಲ್ಲ ಮಕ್ಕಳಿಗೆ ನಾವು ಹಾಲ್ ಟಿಕೆಟನ್ನು ಜನರೇಟ್ ಮಾಡಿರ್ತೀವಿ. ಓಕೆ, ಅದೇ ಜನರೇಟ್ ಮಾಡಿರ್ತೀರಿ ಸರ್. ಬಟ್ ಕಾಲೇಜವರು ಕೊಡೋದಿಲ್ಲ ಕೆಲವು ವಿಚಾರಗಳಲ್ಲಿ. ಇಲ್ಲಿ ನಾವು ಜನರೇಟ್ ಆಗಿದೆ ಅಂದರೆ ಕಾಲೇಜವ್ರು ಕೊಡಲಿ ಅಂದರೆ ಅವ್ರು ತಪ್ಪಿಸ್ತಾರಾಗ್ತಾರೆ. ಅವ್ರು ನಮ್ಮ ಗಮನಕ್ಕೆ ಬಂದಿರಲ್ಲ. ಅವ್ರು ಬಂದರೆ ನಾವು ಅವ್ರಿಗೆ ಕೇಳ್ತೀವಿ ಯಾಕೆ ಕೊಡಲ್ಲ ಅಂತ.